ಜನ್ಮಾದಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಹುಟ್ಟಿದ ಪ್ರತಿಯೊಂದು ಜೀವಿನೂ ಕರ್ಮಗಳನ್ನು ಆಚರಿಸ್ತಾನೆ ಇರುತ್ತೆ. ಅದರಲ್ಲೂ ಮನುಷ್ಯ ಬುದ್ಧಿಪೂರ್ವಕವಾಗಿ ಅನೇಕ ಕರ್ಮಗಳನ್ನು ಆಚರಣೆ ಮಾಡ್ತಾ ಅದೇ ಕರ್ಮ ಬಂಧನಕ್ಕೆ ಒಳಗಾಗಿ ಪುನರ್ಜನ್ಮದ ಸುಳಿಯಲ್ಲಿ ಸಿಕ್ಕಾಕೊಂಡು ತೊಳಲಾಡ್ತಾ ಇರ್ತಾನೆ. ಈ ಸುಳಿಯಿಂದ ಪಾರಾಗಬೇಕಾದ್ರೆ ಪರಮಜ್ಞಾನಿಯಾಗಿರಬೇಕು. ಪ್ರಪಂಚದಿಂದ ಏನನ್ನೂ ಬಯಸದೆ ನಿರ್ಲಿಪ್ತನಾಗಿರಬೇಕು. ಸದಾಕಾಲ ಶಾಂತ ಚಿತ್ತನಾಗಿ ಆನಂದದಿಂದ ಕೂಡಿರಬೇಕು. ಆತ್ಮಜ್ಞಾನವನ್ನು ಪಡ್ಕೊಂಡು ಪರಿಶುದ್ಧರಾಗಿರಬೇಕು. ಅಂಥವ್ರನ್ನ ಅವಧೂತರು ಅಂತ ಹೇಳೋದು. ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿ ಪರಮಾತ್ಮನ ಧ್ಯಾನವೊಂದರಲ್ಲೇ ಆಸಕ್ತರಾಗಿರುವಂಥವರು ಅವಧೂತರು. ಇಂಥವರು ಎಲ್ಲ ನಿಯಮಗಳನ್ನು ಮೀರಿದಂಥವ್ರು. ಪ್ರಪಂಚದಿಂದ ಇವರು ಏನನ್ನೂ ನಿರೀಕ್ಷಣೆ ಮಾಡಲ್ಲ. ಹಸಿವು ಬಾಯಾರಿಕೆಗಳೂ ಇವರನ್ನು ಬಾಧಿಸೋದಿಲ್ಲ. ಕೆಲವು ಸತಿ ಇವರು ಉನ್ಮತ್ತರಂತೆ, ಮಕ್ಕಳಂತೆ, ಹುಚ್ಚರಂತೆ ತೋರ್ಬರ್ತಾರೆ. ಜನಗಳ ಸಹವಾಸವೇ ಬೇಡ, ಜನ ತಮ್ಮ ಹತ್ರ ಬರದೇ ಇರಲಿ ಅಂತ ಅವರು ಹುಚ್ಚರಂತೆ ತೋರಿಸ್ಕೋತಾ ಇರ್ತಾರೆ, ಉನ್ಮತ್ತರಂತೆ ತೋರಿಸ್ಕೋತಾ ಇರ್ತಾರೆ. ಆದರೆ ಅಂತರಂಗದಲ್ಲಿ ಪರಮಜ್ಞಾನಿಗಳಾಗಿರ್ತಾರೆ. ಇಂತಹ ಅವಧೂತರಿಂದ ಜಗತ್ತು ತಿಳ್ಕೋಬೇಕಾದ ಪಾಠವನ್ನು ಶ್ರೀಮದ್ ಭಾಗವತ ನಮಗೆ ತಿಳಿಸುತ್ತೆ. ಭಾಗವತದ ಏಕಾದಶ ಸ್ಕಂದದಲ್ಲಿ ಕಂಡುಬರುವಂತಹ ಈ ಅದ್ಭುತ ಸಂದೇಶನೇ ಅವಧೂತ ಗೀತೆ ಅಂತ ಪ್ರಸಿದ್ಧವಾಗಿದೆ. ಒಂದ್ಸತಿ ಯದು ಮಹಾರಾಜ ಅವಧೂತನಾಗಿ ಬಂದಿದ್ದಂತಹ ದತ್ತಾತ್ರೇಯರನ್ನ ಕಂಡು ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾನೆ, ಹೇ ಬ್ರಾಹ್ಮಣ ಶ್ರೇಷ್ಠ, ನೀನು ಯಾವ ಕರ್ಮವನ್ನು ಮಾಡ್ತಾ ಇಲ್ಲ, ಪರಮ ಜ್ಞಾನಿಯಾಗಿದೆಯಾ, ಆದರೆ ನೋಡೋಕ್ಕೆ ಒಳ್ಳೆ ಜಡನಂತೆ ಹುಚ್ಚನಂತೆ ಅಲ್ದಾಡ್ತಾ ಇದೆಯಲ್ಲ, ಅಷ್ಟಲ್ಲದೆ ಯಾವ ತಾಪನೂ ನಿನ್ನನ್ನು ಬಾಧಿಸ್ತಾ ಇಲ್ಲ, ಸದಾ ಕಾಲ ಆನಂದದಿಂದ ಕೂಡಿರ್ತೀಯ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಅವಧೂತ ಆತನಿಗ ನೀಡಿದಂತಹ ಉತ್ತರನೇ ಮನುಜ ಕುಲಕ್ಕೆ ನೀಡಿರುವಂತಹ ಒಂದು ಶ್ರೇಷ್ಠವಾದಂತಹ ಕೊಡುಗೆ ಅದು. ಆ ಅವಧೂತ ಹೇಳಿರುವಂತಹ ಒಂದು ದೀರ್ಘವಾದಂತಹ ಉತ್ತರ ಈ ರೀತಿಯಾಗಿದೆ. ಆತ ಪ್ರಾರಂಭ ಮಾಡ್ತಾನೆ, ಸಂತಿಮೇ ಗುರುವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಯಥೋ ಬುದ್ಧಿಮುಪಾದಾಯ ಮುಕ್ತೋಟಾಮೀಹ ತಾನ್ ಶೃಣು. ಮಹಾರಾಜ, ನಾನು ನನ್ನ ಬುದ್ಧಿಯ ಮೂಲಕವಾಗಿ ಹಲವಾರು ಗುರುಜನರನ್ನು ಆಶ್ರಯಿಸಿದ್ದೀನಿ. ಅವರಿಂದ ನಾನು ಶಿಕ್ಷಣವನ್ನು ಪಡ್ಕೊಂಡು ಮುಕ್ತನಾಗಿ ಸ್ವೇಚ್ಛೆಯಿಂದ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ. ಆ ನನ್ನ ಗುರುಗಳ ಶುಭ ನಾಮಗಳನ್ನು, ಅವರಿಂದ ನಾನು ಪಡೆದಿರುವಂತಹ ಶಿಕ್ಷಣವನ್ನು ನಾನು ಹೇಳ್ತೀನಿ, ಕೇಳಿಸ್ಕೋ ಅಂತ ಉತ್ತರವನ್ನು ಕೊಡ್ತಾರೆ. ವಿದ್ಯೆ ಅಂದರೆ ನಾವು ಕೇವಲ ಶಾಲಾ ಕಾಲೇಜುಗಳಿಗೆ ಹೋಗಿ ಗುರುಗಳ ಎದುರಿನಲ್ಲಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನು ಕಲಿತು ಅದನ್ನು ಪರೀಕ್ಷೆಯಲ್ಲಿ ಒಪ್ಪಿಸೋದು ಮಾತ್ರ ಅಲ್ಲ. ಕಲಿಯುವಿಕೆ ನಿರಂತರವಾದಂತಹ ಪ್ರಕ್ರಿಯೆ. ಸ್ಥಾವರ ಜಂಗಮಾತ್ಮಕವಾದಂತಹ ಈ ಜಗತ್ತೇ ನಮಗೆ ಮಹಾನ್ ಗುರು. ಸೃಷ್ಟಿಯಲ್ಲಿ ಮಾನವ ಬುದ್ಧಿಜೀವಿ, ಉತ್ತಮ ಜೀವಿ ಅನ್ನಿಸ್ಕೊಂಡಿದ್ರು. ವಿವೇಚನಾ ಸಾಮರ್ಥ್ಯವನ್ನು ಅವನು ಹೊಂದಿರೋದು ಹೌದಾದರೂ ಸಕಲ ಜೀವಿಗಳಿಂದಲೂ ಆತ ತಿಳ್ಕೋಬೇಕಾದಂತಹ ವಿಷಯಗಳು ಬಹಳಷ್ಟಿವೆ. ಪ್ರಕೃತಿ ತಾನೇನೂ ಮಾತಾಡಲ್ಲ, ಮೌನವಾಗಿ ಹಲವಾರು ವಿಷಯಗಳನ್ನು ಕಲಿಸತ್ತೆ. ಕಲ್ತ್ಕೊಳ್ಳೋ ಬುದ್ಧಿ ನಮಗಿರಬೇಕಷ್ಟೆ. ಈ ರೀತಿಯಾಗಿ 24 ಗುರುಗಳನ್ನು ಹೆಸರಿಸಿದನೇ ಆ ಅವಧೂತ ರೂಪಿಯಾದಂತಹ ಆ ಶ್ರೀ ದತ್ತಾತ್ರೇಯ ಭಗವಂತ. ಪೃಥ್ವಿ ವಾಯುರಾಕಾಶಮಾಪೋ ಅಗ್ನಿಶ್ಚಂದ್ರಮಾರವಿ ಕಪೋತೋ ಅಜಗರಸ್ಸಿಂಧು ಪತಂಗೋ ಮಧುಕೃದ್ಗಜಃ ಮಧುಹಾ ಹರಿಣೋ ಮೀನ ಪಿಂಗಲ ಕರುರೋರ್ಭಕಃ ಕುಮಾರಿ ಶರಕೃತ್ಸರ್ಪ ಊರ್ಣನಾಭಿಃ ಸುಪೇಶಕೃತ್ ಏತಮೇ ಗುರವೋ ರಾಜ್ಯಂ ಚತುರ್ವಿಂಶತಿರಾಶ್ರಿತಾಃ ಶಿಕ್ಷಾ ವೃತ್ತಿಭಿರೇತೇಷಾಂ ಮನ್ವಶಿಕ್ಷಮಿಹಾತ್ಮನಃ. ಭೂಮಿ, ವಾಯು, ಆಕಾಶ,
ನೀರು, ಅಗ್ನಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ, ಜೇನುಹುಳು, ಆನೆ, ಜೇನು ಬಿಡಿಸೋನು, ಜಿಂಕೆ, ಮೀನು, ಪಿಂಗಳ ಅನ್ನುವಂತಹ ಒಬ್ಬ ವೇಶ್ಯೆ, ಕುರರ ಪಕ್ಷಿ, ಒಂದು ಮಗು, ಕುಮಾರಿ, ಬಾಣವನ್ನು ತಯಾರಿಸೋನು, ಸರ್ಪ, ಜೇಡರ ಹುಳು, ರೇಷ್ಮೆ ಹುಳು. ಹೀಗೆ ಹೇಳಿ ನಾನು ಈ 24 ಗುರುಗಳ ಆಶ್ರಯವನ್ನು ಪಡೆದಿದ್ದೀನಿ ಮತ್ತು ಅವರ ಆಚರಣೆಯಿಂದ ನನ್ನ ಬುದ್ಧಿಗೆ ಶಿಕ್ಷಣವನ್ನು ಕೊಟ್ಟಿದ್ದೀನಿ ಅಂತ ಅವಧೂತ ಹೇಳೋದು. ಈ ಮೇಲ್ಕಂಡ ಯಾವುದು ನಮ್ಮನ್ನು ಕುರಿತು ನೇರವಾಗಿ ಉಪದೇಶ ಮಾಡಲ್ಲ, ಅಥವಾ ಇದು ನನ್ನ ಸಾಧನೆ, ಇದನ್ನು ನೋಡಿ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ಕೊಳ್ಳೋದು ಇಲ್ಲ. ತಮ್ಮ ವಿಹಿತ ಕರ್ಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಆಚರಿಸ್ತಾ ಇರುವಂತಹ ನಿಸ್ಪೃಹ ಜೀವಿಗಳಿವೆಲ್ಲ. ಇವುಗಳನ್ನು ನೋಡ್ತಾ ನೋಡ್ತಾ ಮಾನವ ತನ್ನ ಪ್ರಜ್ಞೆಯನ್ನು ವೃದ್ಧಿಗೊಳಿಸ್ಕೋಬೇಕು. ಯಾವಾಗ ನಾನಿನ್ನೂ ಕಲಿಯಬೇಕು ಅನ್ನುವಂತಹ ವಿನೀತ ಭಾವ ನಮ್ಮಲ್ಲಿರುತ್ತೋ ಆಗ ಕಂಡಿದ್ದನ್ನು, ಕಲಿಯಬೇಕಾದನ್ನು ಸ್ವೀಕರಿಸುವಂತಹ ಮನಸ್ಥಿತಿ ನಮ್ಮದಾಗತ್ತೆ. ನನಗೇ ಎಲ್ಲ ಗೊತ್ತು, ನನಗಿಂತ ಇನ್ಯಾರಿಗೆ ಗೊತ್ತು ಅನ್ನೋ ಅಹಂಕಾರ ಯಾವಾಗ ಬರುತ್ತೆ ಆಗ ನಾವು ಯಾವುದರಿಂದನೂ ಏನನ್ನು ಕಲಿಯೋದಕ್ಕೆ ಸಾಧ್ಯವಿಲ್ಲ. ಕಲಿಯುವಿಕೆಗೆ ಮೊದಲು ನಮ್ಮ ಮನಸ್ಸು ವಿನಯತೆ, ವಿಧೇಯತೆಯಿಂದ ಕೂಡಿರಬೇಕು. ಮೊದಲನೇದಾಗಿ ಭೂಮಿ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗೈ ತದ್ವಿದ್ವಾನ್ನ ಚಲೇನ್ಮಾರ್ಗಾದನ್ವಶಿಕ್ಷಂ ಕ್ಷಿತೇರ್ವ್ರತಂ. ತನ್ಮೇಲೆ ಅಸಂಖ್ಯಾತವಾದಂತಹ ಜೀವಿಗಳು ತುಳಿತಾ ಓಡಾಡ್ತಾ ಇದ್ರು. ಇದೆಲ್ಲ ದೈವ ಸಂಕಲ್ಪ ಅಂತ ಭಾವಿಸಿದಂತಹ ಭೂದೇವಿ ಎಂದಿಗೂ ಕಂಪಿಸೋದಿಲ್ಲ. ಧರಿಸುವುದು ಮತ್ತು ಪೊರೆಯುವುದು ಭೂಮಿಯ ಗುಣ. ಅದರಿಂದಲೇ ಧರಿಣಿ, ಧರಿತ್ರಿ ಹೀಗೆ ಹೆಸರುಗಳಿವೆ ಆ ಭೂತಾಯಿಗೆ. ಕ್ಷಮಯಾ ಧರಿತ್ರಿ ಅನ್ನೋಂತೆ ಸಹನೆಯ, ತಾಳ್ಮೆಯ ಪ್ರತಿರೂಪ ಆ ಭೂತಾಯಿ. ದೈವ ನಿಯಮದಂತೆ ಈ ಅಸಂಖ್ಯಾತ ಜೀವಿಗಳು ನಮ್ಮನ್ನು ತೊಂದರೆಗೊಳಪಡಿಸ್ತಾ ಇದ್ರು. ನಾವು ಸತ್ಯ ನಿಯಮದಿಂದ ವಿಚಲಿತರಾಗಬಾರದು ಅನ್ನೋ ಪಾಠವನ್ನು ಭೂದೇವಿಯಿಂದ ಕಲಿಬೇಕು. ಬೇರೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅದು ದೈವ ನಿಯಮ, ನನ್ನದು ಅನ್ನೋದೇನೂ ಇಲ್ಲ. ನಾವು ತಾಳ್ಮೆಯಿಂದ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕೋ, ನಮ್ಮ ಕರ್ತವ್ಯ ಏನಿದೆಯೋ ಅದನ್ನು ಯಥಾ ರೀತಿ ಪಾಲಿಸೋದಷ್ಟೇ ನಮ್ಮ ಒಂದು ಕೃತ್ಯವಾಗಬೇಕು. ಶಶ್ವತ್ ಪರಾರ್ಥ ಸರ್ವೇಹ ಪರಾರ್ಥೈಕಾರ್ಥ ಸಂಭವ ಸಾಧು ಶಿಕ್ಷೇತ ಭೂಭೃತೋ ನಗ ಶಿಷ್ಯ ಪರಾರ್ಥ. ಮನುಷ್ಯನ ಆಸೆ, ಆಕಾಂಕ್ಷೆಗಳು ಇವೆಲ್ಲ ಪರಹಿತಕ್ಕಾಗಿ ಇರಬೇಕು. ಪರೋಪಕಾರ ಮಾಡೋದೇ ಜೀವನದ ಮುಖ್ಯ ಉದ್ದೇಶ ಅನ್ನೋದನ್ನು ತಿಳ್ಕೊಂಡಿರಬೇಕು. ಈ ಶಿಕ್ಷಣವನ್ನು ಸಾಧುವಾದವನು ಪರ್ವತಗಳಿಂದಲೂ ಭೂಮಿಯಿಂದಲೂ ಕಲಿಬೇಕು. ನಮಗಾಗಿ ನಾವು ಸ್ವಾರ್ಥಕ್ಕಾಗಿ ಆಸೆ ಪಡೋದಲ್ಲ. ನಾವು ಏನನ್ನ ಮಾಡಿದ್ರು ಅದರಿಂದ ಲೋಕ ಕಲ್ಯಾಣವಾಗಬೇಕು, ನನಗಷ್ಟೇ ಅಲ್ಲ ವ್ಯಷ್ಟಿಗಲ್ಲ ಸಮಷ್ಟಿಗೆ ಅದರಿಂದ ಹಿತವಾಗಬೇಕು ಅನ್ನೋಂತಹ ಒಂದು ನೀತಿಯನ್ನು, ಆ ಪಾಠವನ್ನು ಭೂತಾಯಿ ನಮಗೆ ಕಲಿಸಿಕೊಡ್ತಾಳೆ. ಪರ್ವತ, ಗುಡ್ಡ, ಬೆಟ್ಟ, ವೃಕ್ಷ, ನದಿ, ಸಮುದ್ರ ಹೀಗೆಲ್ಲವನ್ನು ಹೊಂದಿದೆ ಈ ಪೃಥ್ವಿ. ಇವೆಲ್ಲವೂ ಯಾವುದೇ ಸ್ವಾರ್ಥ ಇಲ್ಲದೆ ಸಮಸ್ತ ಜೀವಿಗಳನ್ನು ಪೋಷಿಸತ್ವೆ. ಇವೆಲ್ಲವೂ ಪರೋಪಕಾರಕ್ಕಾಗಿಯೇ ಜೀವಿಸಿರೋದು. ಇದ್ರ ಬಗ್ಗೆ ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತಹ ಒಂದು ಮಾತುಗಳನ್ನು ಸ್ಮರಿಸಬಹುದು. ವೃಕ್ಷಗಳ ಒಂದು ಮಹಿಮೆಯನ್ನು ಆತ ಬಣ್ಣಿಸ್ತಾನೆ. ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿಕಾನ್ ವಾತ್ಯ ವರ್ಷಾತಪಹಿಮಾನ್ ಸಹಂತೋ ವಾರಯಂತಿನಃ ಅಹೋ ಯೇಷಾಂ ಪರಂ ಜನ್ಮ ಸರ್ವಪ್ರಾಣ್ಯುಪಜೀವಿನಂ ಸುಜನಸ್ಯೈವ ಯೇಷಾಂ ವೈ ವಿಮುಖ ಯಾಂತಿನಾರ್ಥಿನಃ. ಇದು ನೋಡಿ, ಈ ವೃಕ್ಷಗಳು ಎಷ್ಟು ಭಾಗ್ಯಶಾಲಿಗಳು ಅನ್ನೋದನ್ನು. ಇವುಗಳ ಜೀವನ ಕೇವಲ ಇತರರ ಸೇವೆಗಾಗಿಯೇ ಮೀಸಲಾಗಿದೆ. ಇವುಗಳೆಲ್ಲ ತಮ್ಮ ಮೇಲೆ ಬೀಳುವಂತಹ ಬಿಸಿಲು, ಮಳೆ, ಹಿಮ, ಗಾಳಿ ಇವನ್ನೆಲ್ಲ ಸಹಿಸಿಕೊಂಡು ನಮ್ಮನ್ನು ಬಿಸಿಲಿನಿಂದ ರಕ್ಷಣೆ ಮಾಡುತ್ತೆ. ಈ ವೃಕ್ಷಗಳ ಜೀವನ ಎಲ್ಲ ಪ್ರಾಣಿಗಳ ಜೀವನಕ್ಕಿಂತಲೂ ಶ್ರೇಷ್ಠವಾದದ್ದು. ಸಮಸ್ತ ಪ್ರಾಣಿಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ವೃಕ್ಷಗಳಿಂದ ಉಪಕಾರವನ್ನು ಪಡಿತಾನೇ ಇರುತ್ತವೆ.
ಸತ್ಪುರುಷರ ಮನೆಗೆ ಬಂದ ಯಾಚಕ ಎಂದೂ ಬರಿಗೈಯಿಂದ ಹೋಗಲ್ಲ. ಹಾಗೆಯೇ ಈ ವೃಕ್ಷಗಳನ್ನು ಆಶ್ರಯಿಸಿ ಬಂದವನು ಎಂದೂ ನಿರಾಶನಾಗದೆ ಯಾವುದಾದ್ರೂ ಪ್ರಯೋಜನವನ್ನು ಪಡೆದೇ ಪಡಿತಾನೆ. ನಾವು ಕಲ್ಲೆಸೆದ್ರೂ ಮರ ನಮಗೆ ಹಣ್ಣನ್ನೇ ಕೊಡುತ್ತೆ. ನಮ್ಮ ಪರಿಸರ ಶುದ್ಧವಾಗಿರೋದಕ್ಕೆ, ಪ್ರಕೃತಿ ಸಮತೋಲನದಿಂದ ಇರೋದಕ್ಕೆ ವೃಕ್ಷಗಳ ಪಾತ್ರ ತುಂಬ ಹಿರಿದಾದದ್ದು. ವೃಕ್ಷಗಳ ಹೂವು, ಹಣ್ಣು, ಎಲೆ, ಕಾಂಡ, ಬೇರು, ಮೇಣ, ಹಾಲು, ಮೊಳಕೆ, ಚಿಗುರು ಹೀಗೆ ಪ್ರತಿಯೊಂದು ಭಾಗನೂ ಪರೋಪಕಾರಕ್ಕಾಗಿಯೇ ಇದೆ. ತನಗೆ ನೀರು ಹಾಕೋನ್ಗೆ ನೆರಳು ಕೊಡುವಂತೆ ತನ್ನನ್ನು ಕಡಿಯಕ್ಕೆ ಬಂದವ್ರಿಗೂ ಅದೇ ನೆರಳನ್ನು ಕೊಡುತ್ತೆ. ಅದು ಯಾವ ಒಂದು ದ್ವೇಷ ಭಾವನೆಯನ್ನು ಇಟ್ಕೊಳ್ಳಲ್ಲ. ನಾ ಕಡಿಯೋದಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ನೆರಳನ್ನು ಕೊಡಲ್ಲ ಅಂತ ಭಾವಿಸೋದೇ ಇಲ್ಲ. ಅದು ಸವಿಯಾದ ಹಣ್ಣನ್ನು ಇದು ನನಗಿರಲಿ ಅಂತ ಯಾವತ್ತೂ ಅದು ತನಗಾಗಿ ಇಟ್ಕೊಳ್ಳೋದಿಲ್ಲ. ಹಣ್ಣನ್ನು ಅದು ಪರೋಪಕಾರಕ್ಕಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಒಂದು ಸುಭಾಷಿತವೂ ಸಹ ತಿಳಿಸುತ್ತೆ. ವೃಕ್ಷಗಳು ಪರೋಪಕಾರಕ್ಕಾಗಿಯೇ ಹಣ್ಣನ್ನು ನೀಡುತ್ತೆ. ನದಿಗಳು ಪರೋಪಕಾರಕ್ಕಾಗಿಯೇ ಹರಿಯತ್ತೆ. ಹಸುಗಳು ಪರೋಪಕಾರಕ್ಕಾಗಿಯೇ ಹಾಲನ್ನು ಕರೆಯುತ್ತೆ. ಹಾಗಾಗಿ ಈ ಶರೀರ ಪರೋಪಕಾರಕ್ಕಾಗಿಯೇ ಜೀವಿಸಬೇಕು. ಭೂಮಿಗೆ ನಾವು ಎಷ್ಟೆಲ್ಲ ದೌರ್ಜನ್ಯಗಳನ್ನು ಮಾಡ್ತೀವಿ. ವಿಶೇಷವಾಗಿ ಮನುಷ್ಯ ಬುದ್ಧಿಜೀವಿ ಅನ್ನಿಸ್ಕೊಂಡವನು ತನ್ನ ಸ್ವಾರ್ಥಕ್ಕಾಗಿ, ಕೇವಲ ತನ್ನ ಏಳಿಗೆ, ತನ್ನ ಸ್ವಾರ್ಥಕವನ್ನು ಚಿಂತಿಸಿ ಎಷ್ಟು ಮಾಡಬಾರದ ದೌರ್ಜನ್ಯಗಳನ್ನು ಭೂಮಿಗೆ ಎಸೀತಾ ಇದ್ದಾನೆ ಮನುಷ್ಯ. ಆದರೆ ಆ ಭೂಮಿ ತನ್ನ ಮೇಲೆ ನಡೀತಾ ಇರುವಂತಹ ಎಲ್ಲ ದೌರ್ಜನ್ಯಗಳನ್ನು ಸಹಿಸಿಕೊಂಡು ಎಲ್ಲರನ್ನ ಪೊರಿತಾ ಇದೆ, ಕಾಪಾಡ್ತಾ ಇದೆ. ಮಾನವನಿಂದ ಆಗ್ತಾ ಇರುವಂತಹ ಎಲ್ಲ ಅಪಚಾರಗಳನ್ನು ಸಹಿಸಿ ತಾಳ್ಮೆಯ ಪ್ರತಿರೂಪವೇ ಆಗಿದೆ. ಹಾಗಾಗಿ ಭೂಮಿಯಿಂದ ನಾವು ಈ ಪರೋಪಕಾರದ ಗುಣವನ್ನು ಕಲಿಬೇಕು. ಎರಡನೇದಾಗಿ ವಾಯು. ಇದರಿಂದ ಏನು ಕಲಿಯೋದು ಅಂದರೆ, ಪ್ರಾಣವೃತ್ಯೈವ ಸಂತುಷ್ಟೇನ್ ಮುನಿರ್ನೈವೇಂದ್ರಿಯ ಪ್ರಿಯೈ ಜ್ಞಾನಂ ಯಥಾ ನ ನಶ್ಯೇತ ನಾವಕೇರ್ಯೇತ ವಾಂಗ್ಮನಃ. ಪ್ರಾಣವಾಯು ತನ್ನ ಉಳಿಯುವಿಕೆಗೆ ಮಾತ್ರ ಆಹಾರವನ್ನು ಅಪೇಕ್ಷಿಸುತ್ತೆ. ಅದರಿಂದಲೇ ಅದು ಸಂತುಷ್ಟವಾಗಿರುತ್ತೆ. ಇಂದ್ರಿಯ ಪ್ರಿಯಗಳಾದ ರಸಾದಿಗಳನ್ನು ಅದು ಎಂದೂ ಬಯಸಲ್ಲ. ಹಾಗೆಯೇ ಸಾಧಕ ತನ್ನ ಜ್ಞಾನ ಕೆಡದಂತೆ, ಮನಸ್ಸೆಂದಿಗೂ ಚಂಚಲ ಆಗದಂತೆ, ಮಾತು ನಿಂತು ಹೋಗದಂತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರವನ್ನು ಸೇವಿಸಬೇಕು ಅನ್ನೋ ಪಾಠವನ್ನು ವಾಯು ಕಲಿಸುತ್ತೆ. ಪ್ರಾಣವನ್ನು ನಾವು ಪ್ರಯತ್ನಪೂರ್ವಕವಾಗಿ ರಕ್ಷಿಸಬೇಕು. ಏಕೆಂದರೆ ಪ್ರಾಣ ವ್ಯಾಪಾರ ನಡೀದೇ ಹೋದರೆ ಮನಸ್ಸು ಶೂನ್ಯವಾಗತ್ತೆ, ಜ್ಞಾನವೂ ನಶಿಸಿ ಹೋಗುತ್ತೆ. ಅದರಿಂದ ಮನಸ್ಸು ಮತ್ತು ಜ್ಞಾನವೂ ನಶಿಸದಂತೆ ಪ್ರಾಣಧಾರಣೆಯನ್ನು ಮಾಡ್ಕೋಬೇಕು. ಅದಕ್ಕೆ ಅಗತ್ಯವಾದಷ್ಟು ಆಹಾರವನ್ನು ಮಾತ್ರ ಸೇವಿಸಬೇಕೇ ಹೊರತು ಇಂದ್ರಿಯಗಳನ್ನು ತೃಪ್ತಿಗೊಳಿಸೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಎಷ್ಟು ಸೇವಿಸಿದ್ರೂ ನಮಗೆ ಆಹಾರ ನಾಲಿಗೆಯ ರುಚಿಯನ್ನು ಬಯಸತ್ತೆ ಹೊರತು ಜೀರ್ಣ ಮಾಡಿಕೊಳ್ಳುವಾಗ ಅದು ರುಚಿಯ ಕಡೆಗೆ ಗಮನವನ್ನೇ ಕೊಡೋದಿಲ್ಲ. ಜಾಸ್ತಿ ತಿಂದು ಕೇವಲ ಶರೀರವನ್ನು ಬೆಳೆಸ್ಬೋದೇ ಹೊರತು ವಿಚಿತ್ರವಾಗಿ ಅಂದರೆ ಮನಸ್ಸು ಬುದ್ಧಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಾಣಧಾರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿನ್ನಬೇಕು, ಸೇವಿಸಬೇಕು. ಯಾಕೆ ಪ್ರಾಣಧಾರಣೆ ಮಾಡಬೇಕು ಅಂದರೆ ಜ್ಞಾನ ಸಂಪಾದನೆಗೋಸ್ಕರ. ಆ ಜ್ಞಾನ ಯಾಕೆ ಬೇಕು ಅಂದರೆ ನಾವು ಈ ಪುನರ್ಜನ್ಮದ ಸುಳಿಯಿಂದ ಪಾರಾಗಿ ಮುಕ್ತಿಯನ್ನು ಪಡಿಬೇಕು. ಆ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ನಾವು ಶರೀರ ರಕ್ಷಣೆಯನ್ನು ಮಾಡ್ಕೋಬೇಕು. ಯಾಕೆಂದರೆ ಸಾಧನೆ ಮಾಡೋಕ್ಕಾಗಿ, ಆ ಸಾಧನೆಗೋಸ್ಕರವಾಗಿ ಶರೀರ ದೃಢವಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವನೆ ಉತ್ತಮ. ಜೀವಿಸೋದಕ್ಕಾಗಿ ಆಹಾರ ಸೇವನೆ ಹೊರತು ತಿನ್ನೋದಕ್ಕಾಗಿ ಜೀವಿಸೋದಲ್ಲ ಅನ್ನೋದನ್ನು ಸಾಧಕನಾದವನು ತಿಳ್ಕೊಂಡಿರಬೇಕು. ವಿಷಯೇಷ್ಟಾವಿಷ್ಟನ್ಯೋಗಿ ನಾನಾ ಧರ್ಮೇಶು ಸರ್ವತಃ ಗುಣದೋಷ ವ್ಯಪೇತಾತ್ಮ ನ ವಿಸರ್ಜೇತ ವಾಯು. ಯೋಗಿಯಾದವನು ಶೀತೋಷ್ಣ, ಸುಖ ದುಃಖ, ಮಾನಾಪಮಾನ, ಜಯಾಪಜಯ ಹೀಗೆ ನಾನಾ ವಿಧವಾದಂತಹ ವಿಷಯಗಳನ್ನು ಅನುಭವಿಸ್ಬೇಕಾದರೂ
ಗುಣದೋಷಗಳಿಂದ ರಹಿತವಾದ ಮನಸ್ಸುಳ್ಳವನಾಗಿ, ಸಮದರ್ಶಿಯಾಗಿ, ಯಾವುದಕ್ಕೂ ಅಂಟ್ಕೊಳ್ದೆ ವಾಯುವಿನಂತೆ ಇರಬೇಕು. ವಾಯು ಎಲ್ಲ ಕಡೆ ಸಂಚಾರ ಮಾಡುತ್ತೆ. ಮಲಿನ ಪ್ರದೇಶದಲ್ಲೂ ಬೀಸತ್ತೆ, ಹೂದೋಟದಲ್ಲೂ ಬೀಸತ್ತೆ. ಮಲಿನ ಪ್ರದೇಶದ ಮಾಲಿನ್ಯವೂ ಅದಕ್ಕೆ ಅಂಟ್ಕೊಳ್ಳಲ್ಲ, ಹೂದೋಟದ ಸುಗಂಧವೂ ಅದಕ್ಕೆ ಅಂಟ್ಕೊಳ್ಳಲ್ಲ. ಗುಣದೋಷಗಳು ವಾಯುವನ್ನು ಎಂದೂ ಸಹ ಬಾಧಿಸೋದಿಲ್ಲ. ಹಾಗೆ ಜ್ಞಾನಿ ಗುಣದೋಷಗಳಿಂದ ಮುಕ್ತನಾಗಿರಬೇಕು. ಇದನ್ನೇ ಭಗವಂತ ಗೀತೆಯಲ್ಲೂ ಸಹ ಬೋಧನೆ ಮಾಡಿರೋದು. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ. ಸತ್ವ, ರಜಸ್, ತಮಸ್ ಅನ್ನೋ 3 ಗುಣಗಳಲ್ಲಿ ಯಾವ ಒಂದಕ್ಕೂ ಅಂಟ್ಕೊಳ್ಳದೆ ಅದನ್ನು ಮೀರಿ ನಿಲ್ಲಬೇಕು. ದೋಷ ಹೇಗೆ ನಮ್ಮ ಬಂಧನಕ್ಕೆ ಕಾರಣವಾಗತ್ತೋ ಹಾಗೆ ಗುಣವೂ ಸಹ ನಮ್ಮ ಬಂಧನಕ್ಕೆ ಕಾರಣವಾಗತ್ತೆ. ವಾಯು ಇಲ್ಲದೇ ಇರೋ ಪ್ರದೇಶನೇ ಇಲ್ಲ. ಅದು ಸುಗಂಧ ದುರ್ಗಂಧಗಳ ಎರಡನ್ನೂ ಹೊತ್ತು ತರುತ್ತೆ, ಆದರೆ ಯಾವುದರ ಲೇಪವೂ ಅದಕ್ಕಿಲ್ಲ. ಹಾಗೆ ಮಾನವ ತನ್ನ ವಿಹಿತ ಕರ್ಮಗಳನ್ನು ಆಚರಿಸಲೇಬೇಕು. ಆದರೆ ಕರ್ಮ ಬಂಧನ ಉಂಟಾಗದಂತೆ ಎಚ್ಚರಿಕೆ ವಹಿಸಿರಬೇಕು. ಪಾರ್ಥಿವೇಶ್ವಿಹ ದೇಹೇಶು ಪ್ರವಿಷ್ಟಸ್ತದ್ಗುಣಾಶ್ರಯ ಗುಣೈರ್ನಯುಜ್ಯತೆ ಯೋಗಿ ಗಂಧೈರ್ವಾಯುರಿವಾತ್ಮದೃಕ್. ಯೋಗಿ ಅದನ್ನು ಪಾರ್ಥಿವ ದೇಹದಲ್ಲಿ ಪ್ರವೇಶಿಸಿ ಆ ಪಾರ್ಥಿವ ದೇಹದ ಗುಣಗಳನ್ನೇ ಆಶ್ರಯಿಸಿದ್ರು. ಗಂಧಗಳಿಗೆ ವಾಯು ಹೇಗೋ ಹಾಗೆ ದೇಹ ಸಂಬಂಧವಾದಂತಹ ಗುಣಗಳಿಗೆ ಎಂದೂ ಸಹ ಅಂಟ್ಕೊಳ್ಳೋದಿಲ್ಲ. ಯೋಗಿ ಈ ದೇಹ ಗುಣಗಳನ್ನು ಆಶ್ರಯಿಸಿದ್ರೂ ನಿರ್ಲಿಪ್ತನಾಗಿರ್ತಾನೆ. ಅದು ದೇಹ ಧರ್ಮ ಅದನ್ನು ಮಾಡ್ತಿರ್ತಾನೆ ಹೊರತು ಯಾವುದಕ್ಕೂ ಅವನು ಅಂಟ್ಕೊಂಡಿರಲ್ಲ, ಯಾವ ಬಂಧನಕ್ಕೂ ಒಳಗಾಗಲ್ಲ. ಪ್ರಿಯ ಅಪ್ರಿಯ ವಿಷಯಗಳನ್ನು ತನ್ನ ಇಂದ್ರಿಯಗಳಿಂದ ಅನುಭವಿಸ್ತಾ ಇದ್ದರೂ ಅದರಿಂದ ತೋರಿ ಬರುವಂತಹ ಸುಖ ದುಃಖಗಳನ್ನು ಅವನ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ. ವಾಯು ಈ ನಿರ್ಲಿಪ್ತತೆಯ ಪಾಠವನ್ನು ಕಲಿಸುತ್ತೆ. ಸಂಸಾರದಲ್ಲಿ ಇರಬೇಕು, ಇದ್ದೂ ಇರದಿರಬೇಕು. ಬಿಸನೇ ಪತ್ರಮಿವಾಂಭಸಂ ಅಂತಾರೆ. ಕಮಲದ ಎಲೆ ನೀರಿನೊಳಗೆ ಇದ್ದರೂ ನೀರನ್ನು ಅಂಟಿಸ್ಕೊಳ್ಳಲ್ಲ. ಹಾಗೆ ನಾವು ಸಂಸಾರದಲ್ಲಿ ನಮ್ಮ ಕರ್ತವ್ಯಗಳನ್ನು ಕರ್ತವ್ಯ ಪ್ರಜ್ಞೆಯಿಂದಷ್ಟೇ ಮಾಡಬೇಕೇ ಹೊರತು ಅದರ ಲೇಪ ನಮಗೆ ಆಗದಂತೆ ಎಚ್ಚರಿಕೆಯನ್ನು ವಹಿಸಿರಬೇಕು. ಈ 2 ವಿಷಯಗಳಿಂದ ನಾವೇನು ಕಲ್ತ್ಕೋಬೇಕು ಅನ್ನೋದನ್ನು ಇವತ್ತು ಗಮನಿಸಿದ್ವಿ. ಮುಂದಿನ ಗುರುಗಳ ಬಗ್ಗೆ ನಾವು ಮುಂದೆ ತಿಳ್ಕೊತಾ ಹೋಗೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.